ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನಿದು ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದೆ ಅಂತ ಏನಾದರೂ ಯೋಚನೆ ಮಾಡ್ತಿದ್ದೀರಾ? ನೀವು ಹೀಗೆ ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಬಿಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ದಿನಗಳೇ ಆಗೋಯಿತು. ತುಂಬ ಲಾಂಗ್ ಗ್ಯಾಪ್ ತೊಗೊಂಡ್ರೆ ಮರೆತು ಹೋಗೋದು ಮನುಷ್ಯನ ಸಹಜ ಸ್ವಭಾವ. ಅದಕ್ಕೆ ಹೇಳೋದು ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ. ಯಾವುದು ಕಣ್ಣಿಗೆ ಕಾಣೋದಿಲ್ವೋ ಅದನ್ನು ನಮ್ಮ ಬ್ರೈನ್ ತುಂಬ ಸುಲಭವಾಗಿ ಮರೆತು ಹೋಗುತ್ತೆ. ಇನ್ನು ನೀವು ನನ್ನ ಮರೆತರೂ ಏನೂ ದೊಡ್ಡ ವಿಷಯ ಅಲ್ಲ ಬಿಡಿ. ಯಾರೆಲ್ಲ ಮರ್ತಿದ್ದೀರೋ ಇನ್ಮೇಲೆ ದಿನ ನೆನಪಿಸ್ಕೊಳ್ಳೋದಕ್ಕೆ ಶುರು ಮಾಡಿ. ಹಾಗೆಯೇ ಯಾರು ನನ್ನ ವೀಡಿಯೋನ ಮೊದಲನೇ ಸಲ ನೋಡ್ತಿದ್ದೀರೋ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದ್ಯಾಟ್ ನನ್ನ ಈ ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ವ್ಯಕ್ತಿತ್ವ ತುಂಬ ಡಿಫ್ರೆಂಟ್ ಆಗಿದೆ. ಹಾಗೆ ನಮ್ಮೆಲ್ಲರ ಲೈಫ್ ಸ್ಟೈಲ್ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ನಮ್ಮೆಲ್ಲರಿಗೂ ನಮ್ಮದೇ ಆದಂಥ ಒಂದಷ್ಟು ಪ್ರಾಬ್ಲಮ್ಸ್ಗಳು ಬರ್ತಾನೇ ಇರುತ್ತೆ. ಆ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ತುಂಬ ಪಾಸಿಟಿವಿಟಿಯಿಂದ ನಾವೆಲ್ಲರೂ ಡೀಲ್ ಮಾಡೋಣ. ನನಗೂ ಅಷ್ಟೇ ನನ್ನದೇ ಆದಂಥ ಒಂದಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ. ಹೀಗಾಗಿ ವಿಡಿಯೋಗಳನ್ನು ರೆಗ್ಯುಲರಾಗಿ ಅಪ್ಲೋಡ್ ಮಾಡೋದಕ್ಕಾಗ್ತಾ ಇಲ್ಲ. ತುಂಬ ಪ್ಲ್ಯಾನ್ ಮಾಡಿದ್ದೀನಿ ನಾನು ನಿಮ್ಮ ಜೊತೆ ತುಂಬ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕಿದೆ. ತುಂಬ ಇಂಟ್ರೆಸ್ಟಿಂಗ್ ಕಂಟೆಂಟ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಟ್ ಅವುಗಳನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗ್ತಿಲ್ಲ. ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ನಾನು ತುಂಬ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ನಿಮ್ಮ ಟೈಮ್ನ ನನಗೋಸ್ಕರ ಅಂತ ಕೊಟ್ಟಾಗ ನಾನು ಅದನ್ನು ಉಳಿಸ್ಕೋಬೇಕು. ನೀವು ನನ್ನ ವೀಡಿಯೋಸ್ನ ನೋಡ್ತಿದ್ದೀರಿ ಅಂದರೆ ನಾನು ಕನ್ಸಿಸ್ಟೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಬಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನಾನು ಸರಿಯಾಗಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಿಲ್ಲ. ಆ್ಯಕ್ಚುಲಿ ತುಂಬ ಜನಕ್ಕೆ ಅನಿಸುತ್ತೆ ಯೂಟ್ಯೂಬ್ ಮಾಡೋದು ತುಂಬ ಸುಲಭ ಅಂತ. ಏನಪ್ಪ ಮನೇಲಿ ಇರ್ತಾರೆ, ಏನು ಕೆಲಸ ಮಾಡ್ತಾರೆ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಅಷ್ಟೇ ತಾನೇ ಅಂತ ಅನ್ಕೋತಾರೆ. ಎಲ್ಲನೂ ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಇರೋದಿಲ್ಲ. ಎಲ್ಲರಿಗೂ ಅಷ್ಟೇ ಸಕ್ಸಸ್ ಮತ್ತು ಹಣ ಅತಿ ಸುಲಭವಾಗಿ ಸಿಗೋದಿಲ್ಲ. ಕೆಲಸ ಯಾವುದೇ ಇರ್ಬೋದು, ಆದರೆ ಅದಕ್ಕೆ ಅದರದ್ದೇ ಆದಂಥ ಪರಿಶ್ರಮ ಬೇಕು. ಸುಲಭವಾಗಿ ಏನೇ ಸಿಕ್ಕರೂ ಅದಕ್ಕೆ ಬೆಲೆ ಇರೋದಿಲ್ಲ. ಹಾಗೆ ಬೆಲೆ ಬಾಳೋದು ಸುಲಭವಾಗಿ ಸಿಗೋದೂ ಇಲ್ಲ. ಹಾಗೆಯೇ ಯೂಟ್ಯೂಬ್ನಿಂದ ಸಕ್ಸಸ್ ಪಡೆಯೋದು, ಹಣ ಗಳಿಸೋದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ. ಬರೀ ಮನೆ ಕೆಲಸ ವಿಡಿಯೋ ಮಾಡೋದು ಅಂದರೂ ಕೂಡ ಅದು ಸುಲಭ ಅಲ್ಲ. ಹೆಂಗಂದರೆ ಹಂಗೆ ವಿಡಿಯೋ ಮಾಡೋದಕ್ಕಾಗಲ್ಲ. ಮನೇನ ನಾವು ತುಂಬ ನೀಟಾಗಿ ಇಟ್ಕೋಬೇಕು, ಪ್ರೆಸೆಂಟೇಬಲ್ ಆಗಿರಬೇಕು. ವಿಡಿಯೋ ಶೂಟ್ ಮಾಡುವಾಗ ಯಾವ ಆ್ಯಂಗಲಲ್ಲಿ ಇಟ್ಟರೆ ಹೇಗೆ ವಿಡಿಯೋ ಬರುತ್ತೆ ಅನ್ನೋದನ್ನೆಲ್ಲ ಸ್ಟಡಿ ಮಾಡಬೇಕು. ಅಷ್ಟೇ ಅಲ್ಲದೆ ಯೂಟ್ಯೂಬ್ನ ಟೆಕ್ನಿಕಲ್ ಇನ್ಫಾರ್ಮೇಷನ್ಸ್ ಮತ್ತು ಯೂಟ್ಯೂಬ್ನ ಎಲ್ಲ ಫೀಚರ್ಸ್ಗಳ ಬಗ್ಗೆ ತುಂಬ ಸ್ಟಡಿ ಮಾಡ್ತಾನೇ ಇರಬೇಕು. ಮತ್ತು ನೆಕ್ಸ್ಟ್ ಬರೋದು ತುಂಬ ದೊಡ್ಡ ಟಾಸ್ಕ್ ಏನಂದರೆ ಎಡಿಟಿಂಗ್. ವಿಡಿಯೋ ಮಾಡೋದು ತುಂಬ ಸುಲಭ. ವಿಡಿಯೋ ಮಾಡಿದ ನಂತರ ಅದನ್ನು ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಮಾಡೋದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಮತ್ತು ತುಂಬ ಶ್ರಮದ ಕೆಲಸ. ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಇದರಲ್ಲಿ ಪರಿಶ್ರಮ ಬೇಕೇ ಬೇಕು ಅಲ್ವಾ. ಮತ್ತು ನಂದು ಒನ್ ವುಮೆನ್ ಆರ್ಮಿ ಅಂದರೆ ನನ್ನ ಯೂಟ್ಯೂಬ್ನ ಎಲ್ಲ ಕೆಲಸಗಳನ್ನು ನಾನೇ ಮಾಡ್ಕೋತೀನಿ. ನಾನು ಇದರಲ್ಲಿ ಯಾರ ಹೆಲ್ಪ್ನೂ ತೊಗೊಳ್ಳೋದಿಲ್ಲ. ವಿಡಿಯೋದ ಕಂಟೆಂಟ್ ಪ್ಲ್ಯಾನ್ ಮಾಡಬೇಕು, ವಿಡಿಯೋ ಶೂಟ್ ಮಾಡಬೇಕು, ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಪ್ರತಿಯೊಂದನ್ನು ಕೂಡ ನಾನೇ ಮಾಡ್ತೀನಿ. ನಾನು ಇಷ್ಟೆಲ್ಲ ಮಾಡುವಾಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನ ಮಗನ ನೋಡ್ಕೋತಾರಲ್ಲ, ಅದು ನನಗೆ ತುಂಬ ದೊಡ್ಡ ಹೆಲ್ಪ್ ಆಗುತ್ತೆ. ಯಾಕಂದರೆ ನನ್ನ ವಿಡಿಯೋ ಮಾಡುವಾಗ ನನಗೆ ತುಂಬ ತೊಂದರೆ ಕೊಡೋದು ಅಂದರೆ ನನ್ನ ಮಗನೇ. ಅವನ ಕಾರಣಕ್ಕೆ ನಾನು ರೆಗ್ಯುಲರಾಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗ್ತಿಲ್ಲ. ಅಥವಾ ಇನ್ನೂ ಸ್ವಲ್ಪ ದೊಡ್ಡವನಾಗಿ ಅವನಿಗೆ ಇದ್ರ ಬಗ್ಗೆ ತಿಳುವಳಿಕೆ ಬರೋವರೆಗೂ ಈ ಸ್ಟ್ರಗಲ್ ಹಾಗೆ ನಡೀತಾನೆ ಇರುತ್ತೆ. ನನಗೆ ಏನಾದರೂ ಮಾಡಬೇಕು ಅನ್ನೋ ಆಸೆ ಇದೆ. ಈಗ ಮಗ ಚಿಕ್ಕವನಿರೋದ್ರಿಂದ ನಾನು ಹೊರಗಡೆ ಹೋಗಿ ದುಡಿಯೋದಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಮನೆಯಲ್ಲೇ ಏನಾದರೂ ಮಾಡಬೇಕು ಅಂತ ಯೂಟ್ಯೂಬಿಂಗ್ ಸ್ಟಾರ್ಟ್ ಮಾಡಿದೆ. ನನ್ನ ಫಸ್ಟ್ ಪ್ರಿಯಾರಿಟಿ ಯಾವಾಗಲೂ ನನ್ನ ಮಗನೇ ಆಗಿರ್ತಾನೆ. ಯೂಟ್ಯೂಬಿಂಗ್ ಎಲ್ಲ ಆಮೇಲೆ ಬರುತ್ತೆ. ಅಥವಾ ಖುಷಿಯಾಗಿಲ್ಲ ಅಥವಾ ಹೆಲ್ದಿಯಾಗಿಲ್ಲ, ಅವ್ನಿಗೇನೋ ಪ್ರಾಬ್ಲಮ್ ಇದೆ ಅಂದಾಗ ನಾನು ಯೂಟ್ಯೂಬ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದಕ್ಕೆ ಹೋಗೋದಿಲ್ಲ. ಹೋದರೆ ಹೋಗಲಿ, ಆಮೇಲೆ ಮತ್ತೆ ಇದನ್ನು ಮಾಡ್ಬೋದು ಅನ್ನೋ ಕಾರಣಕ್ಕೆ ಸ್ವಲ್ಪ ಬಿಟ್ಬಿಡ್ತೀನಿ. ಹೀಗಾಗಿನೇ ಗ್ಯಾಪ್ ಜಾಸ್ತಿ ತೊಗೋತಾ ಇದ್ದೀನಿ ನಾನೀಗ. ಅವನಿನ್ನೂ ಸ್ವಲ್ಪ ದೊಡ್ಡವನಾಗೋವರೆಗೂ ಇದು ಹೀಗೆ ನಡೀತಾ ಇರುತ್ತೆ ಪ್ರಾಬಬ್ಲಿ. ಆದರೂ ತುಂಬ ಟ್ರೈ ಮಾಡ್ತೀನಿ ನಾನು ವಿಡಿಯೋ ಮಾಡೋದಕ್ಕೆ. ಈಗೀಗ ವಿಡಿಯೋ ಮಾಡಿರ್ತೀನಿ, ಆದರೆ ಎಡಿಟ್ ಮಾಡೋದಕ್ಕಾಗ್ತಿಲ್ಲ. ಆ್ಯಂಡ್ ನಾನು ವಾಯ್ಸ್ ಓವರ್ ಮಾಡಬೇಕಾದ್ರೆ ಆ ಥರ ತುಂಬ ಹಠ ಮಾಡ್ತಾನೆ. ಅವನಿಗೆ ಮೊಬೈಲ್ ಬೇಕು. ಈ ನಡುವೆ ಮೊಬೈಲ್ಗೆ ತುಂಬ ಅಟ್ರ್ಯಾಕ್ಟ್ ಆಗ್ತಿದ್ದಾನೆ. ಸಾಧ್ಯ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಆದರೂ ಆಗ್ತಿಲ್ಲ. ಯಾಕಂದರೆ ಮೊದಲು ನಾವೇ ಮೊಬೈಲ್ಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ನಮ್ಮ ಮಕ್ಕಳನ್ನು ದೂರ ಇಡೋದು ಕೂಡ ಸ್ವಲ್ಪ ಕಷ್ಟ. ಅವನು ಮೊಬೈಲ್ಗೆ ಹಠ ಮಾಡಿದಾಗ ಮೊಬೈಲ್ನ ಮುಚ್ಚಿಟ್ಬಿಡ್ತೀನಿ ಎಲ್ಲಾದರೂ ಅವನಿಗೆ ಕಣ್ಣಿಗೆ ಕಾಣಿಸ್ದೇ ಇರೋ ಥರ. ಆಗಲೇ ಹೇಳಿದ್ನಲ್ಲ, ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ಅದೇ ಟೆಕ್ನಿಕ್ನ ನಾನಿಲ್ಲಿ ಯೂಸ್ ಮಾಡ್ತೀನಿ. ಅದು ಕಣ್ಣಿಗೆ ಕಂಡ್ರೆ ಮಾತ್ರ ಹಠ ಮಾಡೋದಲ್ವ.
ಕಾಣದೇ ಇರೋ ಜಾಗದಲ್ಲಿ ಇಟ್ಟರೆ ಅದು ಸೇಫ್ ಆಗಿರುತ್ತೆ, ಅವನದಕ್ಕೆ ಅಡಿಕ್ಟ್ ಆಗಲ್ಲ ಅನ್ನೋದು ನನ್ನ ಯೋಚನೆ. ನಿಮ್ಮ ಮನೇಲೂ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದರೆ ನೀವು ಮಕ್ಕಳನ್ನು ದೂರ ಇಡೋದಕ್ಕೆ ಏನು ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಗೊತ್ತಿಲ್ಲದಿರೋ ಟಿಪ್ಸ್ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಹೇಳಿ, ಅದರಿಂದ ನನಗೆ ಹೆಲ್ಪ್ ಆಗುತ್ತೆ ನನ್ನ ಮಗನ್ನ ಮೊಬೈಲಿಂದ ದೂರ ಇಡೋದಕ್ಕೆ. ನನಗೆ ಗೊತ್ತು ನನ್ನ ಯೂಟ್ಯೂಬ್ ಜರ್ನಿ ಕೂಡ ತುಂಬ ಸುಲಭ ಇಲ್ಲ ಅಂತ. ಯಾಕಂದರೆ ಯೂಟ್ಯೂಬ್ ಅನ್ನೋದು ತುಂಬ ದೊಡ್ಡ ಪ್ಲ್ಯಾಟ್ಫಾರ್ಮ್, ಅದು ಒಂದು ದೊಡ್ಡ ಸಾಗರದ ಹಾಗೆ. ಇಷ್ಟು ದೊಡ್ಡ ಸಾಗರದಲ್ಲಿ ನಾನು ಒಂದು ಪುಟ್ಟ ಮೀನಾಗಿ ನನ್ನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ನನ್ನ ಜೊತೆ ತುಂಬ ದೊಡ್ಡ ದೊಡ್ಡ ಮೀನುಗಳು ರೇಸ್ನಲ್ಲಿದ್ದಾವೆ. ಅವುಗಳನ್ನೆಲ್ಲ ಬೀಟ್ ಮಾಡಿ ಮುಂದೆ ಹೋಗೋದು ಸುಲಭ ಅಲ್ಲ, ಹಾಗೆ ಅದು ಅಸಾಧ್ಯ ಕೂಡ ಅಲ್ಲ. ನಾನಿನ್ನು ಬಿಗಿನಿಂಗ್ ಸ್ಟೇಜ್ನಲ್ಲಿ ಇರೋದ್ರಿಂದ ತುಂಬ ಕಷ್ಟಗಳಾಗುತ್ತೆ. ಹಾಗೆಯೇ ನನಗೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ವ್ಯೂಸ್ ಸಿಗ್ತಿಲ್ಲ ಮತ್ತು ವಾಚ್ ಟೈಮ್ ಸಿಗ್ತಿಲ್ಲ. ತುಂಬ ಸರಿ ನನಗೆ ಡಿಸಪಾಯಿಂಟ್ ಕೂಡ ಆಗಿದೆ. ಆದರೆ ನಾನು ಹೋಪ್ ಕಳ್ಕೊಂಡಿಲ್ಲ. ಇವತ್ತಾಗಿಲ್ಲ ಅಂದರೆ ಇನ್ನೊಂದು ದಿನ ನನಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋ ಹೋಪ್ ಇಟ್ಕೊಂಡು ನಾನು ಪ್ರತಿ ಸರಿ ವಿಡಿಯೋ ಮಾಡ್ತೇನೆ. ಯೂಟ್ಯೂಬ್ನಲ್ಲಿ ಗ್ರೋ ಆಗೋದಕ್ಕೆ ಒಂದು ಥಂಬ್ ರೂಲ್ ಇದೆ, ಏನು ಅಂದರೆ ಕನ್ಸಿಸ್ಟೆನ್ಸಿ. ನಾವು ವಾರಕ್ಕೆ ಎಷ್ಟು ವಿಡಿಯೋ ಹಾಕಬೇಕು ಅಂದ್ಕೊಂಡಿದ್ದೀವೋ ಆ ವಿಡಿಯೋಗಳನ್ನು ಅಂದ್ಕೊಂಡಿದ್ದ ದಿನಾನೇ ಹಾಕಬೇಕು ಮತ್ತು ಇದನ್ನು ಮೇಂಟೈನ್ ಮಾಡಬೇಕು ಪ್ರತಿ ಸಾರಿ ಕೂಡ. ಅಂದರೆ ವಾರಕ್ಕೆ ಒಂದು ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಪ್ರತಿ ವಾರ ಆ ದಿನ ತಪ್ಪದೇ ವಿಡಿಯೋ ಹಾಕಬೇಕು. ಇಲ್ಲ ನಾನು ಡೈಲಿ ವಿಡಿಯೋಗಳನ್ನು ಹಾಕ್ತೀನಿ ಅಂದರೂ ಕೂಡ ಪ್ರತಿದಿನ ತಪ್ಪದೇ ವಿಡಿಯೋ ಹಾಕಬೇಕು. ಒಂದು ವಾರ ದಿನ ವಿಡಿಯೋಗಳನ್ನು ಹಾಕಿ ನೆಕ್ಸ್ಟ್ ವಾರ ಹಾಕಿದಿಲ್ಲ ಅಂದರೆ ಯೂಟ್ಯೂಬಲ್ಲಿ ಗ್ರೋ ಆಗೋದು ಕಷ್ಟ ಆಗುತ್ತೆ. ಸದ್ಯಕ್ಕೆ ನನಗಾಗಿರೋದು ಕೂಡ ಅದೇ, ನಾನು ಕನ್ಸಿಸ್ಟೆಂಟ್ ಆಗಿಲ್ಲ. ಹಾಕೋದಕ್ಕೆ ಶುರು ಮಾಡಿದ್ರೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತಿರ್ತೀನಿ, ಇಲ್ಲ ಗ್ಯಾಪ್ ತೊಗೊಂಡ್ರೆ ತುಂಬ ದಿನ ಗ್ಯಾಪ್ ತೊಗೋತೀನಿ. ಸೊ ಇನ್ಮೇಲೆ ಡಿಸೈಡ್ ಮಾಡ್ಕೊಂಡಿದ್ದೀನಿ, ವಾರಕ್ಕೆ ಒಂದೇ ವಿಡಿಯೋ ಸಾಕು, ಆದರೆ ಪ್ರತಿ ವಾರ ತಪ್ಪದೇ ವಿಡಿಯೋಗಳನ್ನು ಹಾಕಬೇಕು ಅಂತ. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಲ್ವಾ? ವಿಡಿಯೋ ಹಾಕದೇ ಇರೋದಕ್ಕಿಂತ ವಾರಕ್ಕೆ ಒಂದೇ ವಿಡಿಯೋ ಹಾಕೋದು ಒಳ್ಳೆಯದು ಅಂತ ನನಗನ್ನಿಸ್ತಿದೆ. ನಿಮಗೇನು ಅನ್ನಿಸ್ತಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೀಗಾಗಿ ಇನ್ನು ಮುಂದೆ ಪ್ರತಿ ಮಂಗಳವಾರ ನನ್ನ ವಿಡಿಯೋ ಬರುತ್ತೆ. ನೀವು ಪ್ರತಿ ಮಂಗಳವಾರ ಬೆಳಗ್ಗೆನೇ ನನ್ನ ವಿಡಿಯೋನ ನೋಡಬಹುದು. ವಾರಕ್ಕೆ ಒಂದು ವಿಡಿಯೋ ಹಾಕೋದ್ರಿಂದ ನನ್ನ ಗ್ರೋತ್ ಸ್ವಲ್ಪ ಸ್ಲೋ ಇರ್ಬೋದು, ಚಾನಲ್ ಗ್ರೋ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಗೊತ್ತಲ್ವಾ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದಿ ರೇಸ್. ನಿಧಾನವಾಗಾದರೂ ಸರಿ ನನ್ನ ಜರ್ನಿನ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೇನೆ. ಈ ಜರ್ನಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ದಿನದ 24 ಗಂಟೆಗಳಲ್ಲಿ 10 ನಿಮಿಷ ನನಗೆ ತುಂಬ ಮುಖ್ಯ ಆಗುತ್ತೆ. ನೀವು ಆ 10 ನಿಮಿಷನ ನನಗೋಸ್ಕರ ಕೊಡ್ತೀರಿ ಅನ್ನೋ ಹೋಪ್ ಕೂಡ ನನಗಿದೆ. ತುಂಬ ಜನ ನಿನ್ಗೆ ಯಾಕೆ ಬೇಕಿತ್ತು ಇದೆಲ್ಲ ಅಂತ ಮನಸಲ್ಲೇ ಬೈಕೊಳ್ಳೋರು ಕೂಡ ಇದ್ದಾರೆ. ಆದರೆ ಅವರ ಮಾತಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸ್ವಲ್ಪ ಜನ ವ್ಯೂವರ್ಸ್ ಇದ್ದರೂ ಸರಿಯೇ, ಆ ಸ್ವಲ್ಪ ಜನದ ಟೈಮ್ಗೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ನೀವು ನನ್ನ ವಿಡಿಯೋಗಳನ್ನು ಇಷ್ಟಪಟ್ಟು ನೋಡ್ತೀರಿ ಅಂದಮೇಲೆ ನಿಮ್ಮ ಟೈಮ್ನ ವೇಸ್ಟ್ ಆಗದೆ ಇರೋ ಥರ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನೀವು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಡಿಯರ್ ಮಾಮ್ಸ್ ಡೈರಿ.